ಯಾವುದು ಮಿಥ್ಯ ಅಂತ ವೆಲ್ಕಮ್ ಬ್ಯಾಕ್. ನವದೆಹಲಿಯಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಗಣರಾಜ್ಯೋತ್ಸವ ಪಥ ಸಂಚಲನಕ್ಕೆ ತಯಾರಿಗಳಾಗ್ತಾ ಇದ್ರೆ, ಇನ್ನೊಂದು ಕಡೆ ಕೃಷಿ ಕಾನೂನುಗಳನ್ನು ವಿರೋಧಿಸಿ ರೈತರು ನಡೆಸುತ್ತಿರುವಂತಹ ಟ್ರ್ಯಾಕ್ಟರ್ ಪರೇಡ್ಗೆ ಕ್ಷಣಗಣನೆ ಶುರುವಾಗಿದೆ. ಪಂಜಾಬ್, ಉತ್ತರಾಖಂಡ್, ಹರಿಯಾಣ, ಉತ್ತರ ಪ್ರದೇಶ, ಕಾಶ್ಮೀರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಟ್ರ್ಯಾಕ್ಟರ್ಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ದೆಹಲಿ ತಲುಪಿದ್ದಾರೆ. ಈಗಾಗಲೇ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶ ಗಡಿಗಳಲ್ಲಿ ಟ್ರ್ಯಾಕ್ಟರ್ಗಳು ಬಂದು ತಲುಪಿದ್ದು, ರಾಜ್ಪಥ್ನಲ್ಲಿ ಸೇನಾ ಪರೇಡ್ ಬಳಿಕ ಟ್ರ್ಯಾಕ್ಟರ್ ಮೆರವಣಿಗೆ ಶುರುವಾಗುತ್ತೆ. ಇನ್ನು ಈ ಬಗ್ಗೆ ನಮ್ಮ ನವದೆಹಲಿ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿವಾದಾತ್ಮಕ ಕೃಷಿ ಮಸೂದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ನವೆಂಬರ್ 26ರಿಂದ ಅಂದ್ರೆ ಆಲ್ಮೋಸ್ಟ್ 2 ತಿಂಗಳಿಂದ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಈಗ ಗಣರಾಜ್ಯೋತ್ಸವ ದಿನ ದೆಹಲಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಕೂಡ ಮಾಡಲಿಕ್ಕೆ ರೈತರು ತಯಾರಾಗಿದ್ದಾರೆ. ಕೃಷಿಗೆ ಹೆಲ್ಪ್ ಆಗುವಂತದ್ದು ಟ್ರ್ಯಾಕ್ಟರ್. ಆ ಕಾರಣಕ್ಕೋಸ್ಕರ ಒಂದು ಸಂಕೇತವನ್ನು ಟ್ರ್ಯಾಕ್ಟರ್ಸ್ ಒಂದು ಸಂಕೇತದ ರೂಪದಲ್ಲಿ ಇಟ್ಕೊಂಡು ರೈತರು ದೆಹಲಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಡೆಸ್ತಿದ್ದಾರೆ. ಅಂದ್ರೆ ಒಂದ್ ಕಡೆ ದೆಹಲಿನಲ್ಲಿ ರಾಜಪಥದಲ್ಲಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೆ. ಗಾಜಿಪುರ್ ಅನ್ನುವಂತಹ ಪ್ರದೇಶದಲ್ಲಿ ಇದೀನಿ. ಅಂದ್ರೆ ದೆಹಲಿ ಮತ್ತು ಉತ್ತರ ಪ್ರದೇಶಕ್ಕೆ ಸ್ಪಂದಿಸುವಂತಹ ಸ್ಥಳ, ಬಾರ್ಡರ್. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಟ್ರ್ಯಾಕ್ಟರ್ಗಳು ಯಾವ ರೀತಿ ಸಿದ್ಧ ಆಗಿ ನಿಂತಿದ್ದಾವೆ. ಮತ್ತೆ ಪ್ರತಿಭಟನೆ ಇಲ್ಲಿ ಆಕ್ಚುಲಿ ಕಳೆದ 2 ತಿಂಗಳಿಂದ ಕೂಡ ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಈಗೆಲ್ಲ ಈ ಟ್ರ್ಯಾಕ್ಟರ್ಗಳು ನಾವೇನ್ ಕಾಣ್ತಿದೀವಿ, ಈ ಟ್ರ್ಯಾಕ್ಟರ್ಗಳು ದೆಹಲಿ ಎತ್ತ ಸಾಕ್ತವೆ. ಅದು ಪೊಲೀಸಿನವರು ಅನುಮತಿಗೋಸ್ಕರ ಇಲ್ಲಿ ಕಾದ್ಕೊಂಡು ನಿಂತಿದ್ದಾವೆ ಎಲ್ಲ ಟ್ರ್ಯಾಕ್ಟರ್ಗಳು. ಮತ್ತೆ ಎಲ್ಲ ಟ್ರ್ಯಾಕ್ಟರ್ಗಳ ಮೇಲೆ ತಿರಂಗ ಅಂದ್ರೆ ಭಾರತದ ಧ್ವಜವನ್ನ ಹಾರಿಸಲಾಗುತ್ತೆ. ಅಂದ್ರೆ ಇಡೀ ಪ್ರತಿಭಟನೆ ಶಾಂತಿ ರೂಪದಲ್ಲಿ ಇರಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ನಿಶ್ಚಯ. ಮತ್ತೆ ಈ ಟ್ರ್ಯಾಕ್ಟರ್ಗಳು ಕೆಲವು ಸ್ತಬ್ಧ ಚಿತ್ರಗಳನ್ನ ಕೂಡ ಒಳಗೊಂಡಿರ್ತವೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅಂದ್ರೆ ಕೃಷಿ ಸಮುದಾಯದ ಬದುಕು ಬವಣೆಯನ್ನ ಬಿಂಬಿಸುವಂತಹ ಟ್ರ್ಯಾಕ್ಟರ್ಗಳ ಮೆರವಣಿಗೆ ಸಾಗುತ್ತೆ. ಇದೇ ರೀತಿಯ ಚಿತ್ರಣ ಇನ್ನೊಂದು ಬದಿನಲ್ಲೂ ಕೂಡ ಕಾಣಬಹುದಾಗಿದೆ. ಅಂದ್ರೆ ಅಲ್ಲೂ ಕೂಡ ಟ್ರ್ಯಾಕ್ಟರ್ಗಳು ಜಮಾ ಆಗಿವೆ. ಇದೇ ರೀತಿ ಎಲ್ಲ ಕಡೆ ನಾವು ಲಂಗರ್ಗಳನ್ನ ಕಾಣ್ತಿದೀವಿ. ಜನರಿಗೆ ಅನ್ನವನ್ನು ವಿತರಿಸುವಂಥದ್ದು, ಊಟವನ್ನು ವಿತರಿಸುವಂಥದ್ದು ಇಲ್ಲಿ ಕೂಡ ಅದು ನಡೀತಾ ಇದೆ. ಪ್ರತಿಭಟನಾ ನಿರತರಿಗೆ ಇಲ್ಲಿ ವಿವಿಧ ಸಂಘಟನೆಗಳು ದಾಸೋಹವನ್ನ ಮಾಡ್ತಾ ಇದ್ದಾವೆ. ಈಗ ಇದೇ ರೀತಿ ಗಾಜಿಪುರ್ ಒಂದು ಬಾರ್ಡರ್ ಈ ರೀತಿ ಇಲ್ಲಿ ಏನು ಪ್ರತಿಭಟನೆ ನಡೀತಿದೆ, ಅದೇ ರೀತಿ ಈ ಕಡೆ ಕೂಡ ಅಂದ್ರೆ ಇಲ್ಲೂ ಕೂಡ ಇದೇ ಟ್ರ್ಯಾಕ್ಟರ್ಗಳು ಇದೇ ರೀತಿಯಲ್ಲಿ ನಿಂತಿದ್ದಾವೆ. ಮತ್ತೆ ಎಲ್ಲವೂ ಕೂಡ ದೆಹಲಿಗೆ ಹೊರಡ್ಲಿಕ್ಕೆ ಸಿದ್ಧವಾಗಿದ್ದಾವೆ. ಅಂದ್ರೆ ದೆಹಲಿಯ ಒಳಗೆ ಎಲ್ಲೆಲ್ಲಿ ಪೊಲೀಸಿನವರು ಅನುಮತಿ ಕೊಟ್ಟಿದ್ದಾರೋ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಿದ್ಧವಾಗಿದ್ದಾವೆ. ಸೊ ಈ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸಲಿಕ್ಕೆ, ಪ್ರತಿಭಟನಾತ್ಮಕವಾಗಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಡೆಸಲಿಕ್ಕೆ ರೈತರು ಸಿದ್ಧ ಆಗಿದ್ದಾರೆ. ಮತ್ತೆ ಇದಕ್ಕೆ ತಕ್ಕಂತೆ ಪೊಲೀಸಿನವರು ಕೂಡ ಪೂರಕವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. 5 ಲೇಯರ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಈಗ ಇನ್ನೇನಿದ್ರು ಕೂಡ ಒಂದ್ ಕಡೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಪಥಸಂಚಲನ, ಇನ್ನೊಂದು ಕಡೆ ಟ್ರ್ಯಾಕ್ಟರ್ ಮೆರವಣಿಗೆ, ಎರಡಕ್ಕೂ ಕೂಡ ದೆಹಲಿ ಸಾಕ್ಷಿಯಾಗಲಿದೆ. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಧರಣೀಶ್ ಬುಕನ್ಕೆರೆ, ನ್ಯೂಸ್ 18 ಕನ್ನಡ, ಗಾಜಿಪುರ್ ಬಾರ್ಡರ್ನಿಂದ. ಕೇಂದ್ರ ಸರ್ಕಾರವೇ ಟ್ರ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಟ್ಟಿದೆ, ರಾಜ್ಯ ಸರ್ಕಾರ ಯಾಕೆ ಅನುಮತಿ ಕೊಡಲ್ಲ ಅಂತ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾಳೆ ನಾವು ಟ್ರ್ಯಾಕ್ಟರ್ ಪರೇಡ್ ಮಾಡ್ತೀವಿ, ನಮ್ಮನ್ನು ತಡೆದ್ರೆ ಉಗ್ರ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕುರುಬೂರು ಶಾಂತಕುಮಾರ್ ಕೊಟ್ಟಿದ್ದಾರೆ. ಕುರುಬೂರು ಶಾಂತಕುಮಾರ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಆಶಿಕ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸುಮಾರು 2,000ಕ್ಕೂ ಹೆಚ್ಚಿನ ಟ್ರ್ಯಾಕ್ಟರ್ಗಳನ್ನ ತಂದು ಒಂದು ಪರೇಡನ್ನ ಮಾಡೋದಕ್ಕೆ ಏನೋ ಒಂದು ಸಿದ್ಧತೆಗಳನ್ನ ರೈತರು ಮಾಡ್ಕೊಂಡಿದ್ದಾರೆ. ಅದಕ್ಕೀಗ ಹಿನ್ನಡೆ ಆಗಿರುವಂತದ್ದು. ಬೆಂಗಳೂರು ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ಪರೇಡ್ ಮಾಡೋದಕ್ಕೆ ನಾವು ಅನುಮತಿ ಕೊಡಲ್ಲ ಅನ್ನುವಂತ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಕನ್ನಡ ಜೊತೆ ಸದ್ಯಕ್ಕೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಈಗಾಗಲೇ ನಿಮಗೂ ಗೊತ್ತಿರಬಹುದು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ನವರು ಟ್ರ್ಯಾಕ್ಟರ್ ಪರೇಡ್ ಮಾಡೋದಕ್ಕೆ ಪರ್ಮಿಷನ್ ಅನುಮತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಈಗ ದೆಹಲಿನಲ್ಲಿ ಕೇಂದ್ರ ಸರ್ಕಾರ ರೈತರ ಟ್ರ್ಯಾಕ್ಟರ್ಗಳಿಗೆ ಪೆರೇಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಏನು ಬೆಂಗಳೂರು ನಗರದ ಪೊಲೀಸ್ ಕಮಿಷನರು ಕೂಡ ಭಾರತ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾರೆ. ಅವರು ಈ ರೀತಿ ಹೇಳಿಕೆ ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಪ್ರಶ್ನೆ. ಕೇಂದ್ರ ಸರ್ಕಾರಕ್ಕೊಂದು, ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೊಂದು ನೀತಿಗಳು ಯಾಕೆ, ಅವರು ಯಾಕೆ ಕೊಟ್ಟಿದ್ದಾರೆ, ಎಲ್ಲವನ್ನ ಲೆಕ್ಕಾಚಾರ ಮಾಡಿ ಅಲ್ಲಿ ಡೆಲ್ಲಿಲಿ ಕೊಟ್ಟಿದ್ದಾರೆ. ಈ ರೀತಿ ಕಮಲ್ ಪಂತ್ ಅವರು ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅವರು ನಮ್ಮ ರೈತರ
ಟ್ರ್ಯಾಕ್ಟರ್ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ಟರೆ ಅವರೇ ಅದರ ಹೊಣೆಯನ್ನು ಹೊರಬೇಕಾಗ್ತದೆ. ನಾವು ಹೋರಾಟ ಮಾಡಲಿಕ್ಕೆ ಬರ್ತಾ ಇಲ್ಲ, ಶಾಂತಿಯುತವಾಗಿ ರಾಷ್ಟ್ರಧ್ವಜವನ್ನು ಹಿಡಿದು ಗೌರವವನ್ನು ಸಲ್ಲಿಸಲಿಕ್ಕೆ ಮೆರವಣಿಗೆಯಲ್ಲಿ ಬರ್ತಾ ಇದ್ದೀವಿ. ರಾಜ್ಯಾದ್ಯಂತ ರೈತರು ಬರ್ತಾ ಇದ್ದಾರೆ. ಮೋಟರ್ ಬೈಕ್ ಮೂಲಕ, ಜೀಪ್ ಮೂಲಕ, ಟ್ರ್ಯಾಕ್ಟರ್ಗಳ ಮೂಲಕ ಎಲ್ಲ ರೀತಿಯ ವಾಹನಗಳಲ್ಲಿ ಬರ್ತಾ ಇದ್ದಾರೆ. ನಾವು ಇಲ್ಲಿ ಕೂಡ ಯಾವ ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ, ಶಾಂತಿ ಭಂಗವಾಗದಂಥ ಕೆಲಸವನ್ನು ಯಾವುದೂ ಮಾಡೋದಿಲ್ಲ. ನಾವು ಶಾಂತಿ ಪ್ರಿಯರಾಗಿ ಈಗಾಗಲೇ 58 ದಿನಗಳು ದೆಹಲಿನಲ್ಲಿ ಹೋರಾಟ ಮಾಡಿದ್ದೇವೆ. ಅದೇ ಆಚರಣೆಯನ್ನು ಇಲ್ಲೂ ಕೂಡ ಮಾಡ್ತೀವಿ, ಅದರಲ್ಲಿ ಅನುಮಾನ ಬೇಡ. ಆದ್ದರಿಂದ ನಮ್ಮ ಟ್ರ್ಯಾಕ್ಟರ್ಗಳನ್ನ ತಡೆಯುವ ಬದಲು ಬೆಂಗಳೂರು ನಗರಕ್ಕೆ ಬಂದು ರ್ಯಾಲಿಯನ್ನು ಮಾಡುವಂಥ ವಿಚಾರಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ರೈತರು ಅಲ್ಲಲ್ಲೇ ಕುಳಿತು ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಎನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದಿಷ್ಟು ಏನೋ ಕಬ್ಬು ಬೆಳೆಗಾರರ ರಾಜ್ಯಾಧ್ಯಕ್ಷ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಾರ್ಪಿಕ್ ಹಾಗೂ ನ್ಯೂಸ್ 18 ಮಿಷನ್ ಪಾನಿ ಅಭಿಯಾನದ ವಾಟರ್ ಥಾನ್ ಇದೆ 26